ಬೆಳ್ಳೂರಿನಲ್ಲಿ ಮಾಜಿ ಶಾಸಕ ಹರತಾಳು ಹಾಲಪ್ಪ ಹುಟ್ಟುಹಬ್ಬ ಸಂಭ್ರಮಾಚರಣೆ. ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಹಲವು ಮುಖಂಡರು, ಕಾರ್ಯಕರ್ತರು, ಹಾಲಪ್ಪ ಅವರ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಹಲವು ಬಿಜೆಪಿ ಮುಖಂಡರು ಹಾಗೂ ಗಣ್ಯರು ಮಾತನಾಡಿ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರ ಸಾಮಾಜಿಕ ಸೇವೆ, ರಾಜಕೀಯ ಜೀವನ ಹಾಗೂ ಜನಸೇವೆಯ ಕುರಿತು ಪ್ರಶಂಸಿಸಿದ್ರು. ಅವರ ನಾಯಕತ್ವದ ಬಗ್ಗೆ ಮಾತನಾಡಿದ ಮುಖಂಡರು, ಹಾಲಪ್ಪ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಮಾಡಿದ ಸೇವೆಯನ್ನ ಸ್ಮರಿಸಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಕಾರ್ಯಕರ್ತರಿಗೂ ಮಾತನಾಡುವ ಅವಕಾಶ ನೀಡಲಾಗಿದ್ದು, ಹಲವರು ಹಾಲಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಅವರ ಮುಂದಿನ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಶುಭವನ್ನ ಹಾರೈಸಿದ್ರು. ನಂತರ ಮಾತನಾಡಿದ ಮಾಜಿ ಶಾಸಕ ಹರತಾಳು ಹಾಲಪ್ಪ ಅವರು ತಮ್ಮ ಬೆಂಬಲಿಗರು, ಅಭಿಮಾನಿಗಳು ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸಿದ್ರು. ಜನರ ಆಶೀರ್ವಾದ ಮತ್ತು ಬೆಂಬಲವೇ ತಮ್ಮ ರಾಜಕೀಯ ಜೀವನದ ಬಲ ಎಂದು ಅವರು ಹೇಳಿದರು. ಕಾರ್ಯಕ್ರಮದ ನಂತರ ಹಾಲಪ್ಪ ಅವರು ಕೇಕ್ ಅನ್ನು ಕತ್ತರಿಸಿ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದ್ರು. ಬಳಿಕ ಕೇಕ್ ಅನ್ನು ಅಭಿಮಾನಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ತಿನ್ನಿಸಿ ಸಂಭ್ರಮವನ್ನ ಹಂಚಿಕೊಂಡ್ರು. ಹೋರಾಟ ಮಾಡ್ತಾ ಬಂದ್ವಿ. ಬಸತಿ ಬಂಗಾರತ್ನ ಒಡನಾಟ ಬಂತು. ಅವ್ರು ನೋಡಿ ಹೀಗೆಲ್ಲ ಬಂದು ನಡ್ಕೊಂಡು ಬಂದ್ವಿ, ಇಲ್ಲಿವರೆಗೆ ನಡೆಸೇ ಬಂದಿದ್ದೀವಿ. ಅನೇಕ ಜನಕ್ಕೆ ಬದುಕು ಕಟ್ಕೊಟ್ವಿ. ಈ ಶಾಸಕರಿದ್ದಾರಲ್ಲ, ಈ ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅವ್ರು ನಾನು KSRTC SD ಬಸ್ ಡ್ರೈವರ್ ಆಗಬೇಕು ಅಂತ ಡ್ರೈವಿಂಗ್ ಸ್ಕೂಲಿಗೆ ಸೇರಿಸಿದ್ದೆ. ನಾನು ಮನೆಯಿಂದ ದುಡ್ಡು ತಗೊಂಡ್ಬಿಟ್ಟಿದ್ರು, ಅಡಿಕೆಯನ್ನು ಮಾರಾಟ ಮಾಡಿ. ಅವ್ರು ಅನುಕೂಲ ಆಗಿತ್ತು, ಸ್ವಲ್ಪ ಅಡಿಕೆ ಇತ್ತು, 1/2 ಎಕರೆ ತೋಟ. ಅವ್ರು ಮುಳುಗಡೆ ಇರಲ್ಲ. ಆಮೇಲೆ KSRTC ಡ್ರೈವರ್ ಆಗಬೇಕು ನಾನು ಅಂತ ಬಂದವರು. ಡ್ರೈವಿಂಗ್ ಸ್ಕೂಲಿಗೆ ಸೇರಿಸಿ ಅದು ಮುಗಿದ್ಮೇಲೆ ಏನು ಮಾಡಬೇಕು ಅಂದರೆ ಹುಚ್ಚಪ್ಪ ಅಂತ ಹೋಗಲಿ ಲಲಿತಾಲಿ ಕರ್ಸಿ ಹೋಗಿ ಸೇರಿಸ್ದೆ. ನಾನು ಒಂದು ಎಂಟರ್ಪ್ರೈಸಲ್ಲಿ BCom ಮಾಡಿ ಓದಿದ್ರಿಂದ ನನಗೆ ಎಲ್ಲರ ಸಂಪರ್ಕ ಬಂದಿತ್ತು. ಈ ದುಡ್ಡಿರೋದು, ಲಿಕ್ಕರ್ನವ್ರು, ಬಾರ್ನವರು, ವಹಿಸ್ಟೋರು. ನಾನಿದ್ದಲ್ಲಿ ನಾನು ಲೆಕ್ಕ ಬರೀತಿದ್ನಲ್ಲ ಹೋಲ್ಸೇಲಲ್ಲಿ. ಈಗ ನಮ್ಮ ಬೀಗರು ಅವರೇ, ಯಾರ ಹತ್ರ ಕೆಲಸ ಮಾಡ್ತಿದ್ವೋ ಅವರೇ ರಾಜ್ಕುಮಾರ್ ಅವರ ಸೆಡ್ಕ C ಜಯರಾಮ್ ಅಂತ. ಅವ್ರ ಹತ್ರ ಕೆಲಸಕ್ಕಿದ್ದಾರೆ. ಅವ್ರ ಹತ್ರ ಸಂಪರ್ಕ ಬಂತು. ಎಲ್ಲ ವಯಸ್ಸು ಸುಮಾರು 800 ಜನಕ್ಕೆ ಸೇರಿಸ್ತೆ. ಬಂದು ಊರು ಬಿಟ್ಟು ಬಂದವರಿಗೆಲ್ಲ ಸೇರಿಸಿದ್ದೆ. ಪಾರ್ವತಿ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅಲ್ಲಿ ಸ್ವಲ್ಪ ದುಡ್ಡು ಮಾಡ್ಕೊಂಡು ಬಂದು ಹೆಂಗೆ ದುಡ್ಡು ಮಾಡಿದ್ರು ಅಂತ ಅವ್ರಿಗೆ ಸಿಗಂದೂರಿಗೆ ಬಂದು ನಾ ಬೇಕಾದ್ರೆ ಹೇಳ್ತೀನಿ. ಇರಲಿ, ಯಾಕೆಂದರೆ ಕಷ್ಟ ಹೇಗೆ ಅಂತ ಹೇಳಿದ್ದು ನಾನು. ಆಮೇಲೆ ಹೊಟ್ಟೆ ಕಟ್ಟಿದ್ರು, ಎಲ್ಲ ಆಯಿತು. ಇವತ್ತು ಎಲ್ಲರೂ ಅನುಕೂಲ ಆಗಿದ್ದೀವಿ. ಬಂಗಾರಪ್ಪನ ಕಾಲದಲ್ಲಿ ಬದುಕು ಉಳಿಸ್ಕೊಂಡ್ವಿ, ತಿಮ್ಮಪ್ಪನವ್ರು ಉಳಿಸಿದ್ರು, ಸ್ವಾಮಿರಾಯರು ಇಲ್ಲೆಲ್ಲ ಒಂದಿಷ್ಟು ವಿದ್ಯುತ್ ಕೊಡಿಸಿದ್ರು. ಮರ್ತು ಬಿಟ್ಟಿದ್ದೀವಿ, ಸ್ವಾಮಿರಾಯರು ಸೇವೆ ಮಾಡಿದ್ದಾರೆ. ಅವರು ಹಿಂಗೆ ನಿಷ್ಠೂರ ಜಾಸ್ತಿ ಮಾಡ್ಕೊಂತ ಹೋದ್ರು. ಪಂಚಾಯತಿಗೆ ಮಾಡೋಕ್ಕೆ ಹೋಗಿ ನಿಷ್ಠೂರ ಮಾಡ್ಕೊಂಡ್ರು. ಅವರು ಕೆಲಸ ಮಾಡಿದ್ದಾರೆ. ಅವರು ಹೀಗೆ ನಡೀತಾ ಬಂತು. ಇದ್ದವರಿಗೆ ಬದುಕಂತ ಸಾಕ್ಷ್ಯ ಬಂದ್ವಿ. ರಾಜಕೀಯದಲ್ಲಿ ಹೇಳಿದರು ನಮಗೆಲ್ಲ ಅವಕಾಶ ಇತ್ತು. ಯಾರು ನಮ್ಮನ್ನು ಬೆಳೆಸಿದ್ರು, ಯಾರು ನಾವು ಅವ್ರನ್ನ ಬೆಳೆಸಿದ್ರು, ಅವರೆಲ್ಲರೂ ಸೇರಿ ನನ್ನ ನಾಶ ಮಾಡಿದರು. ನನ್ನನ್ನು ನಾಶ ಮಾಡಿದವರು, ನನ್ನನ್ನು ಬೆಳೆಸೋರು ಮತ್ತು ನಮ್ಮಿಂದ ಬೆಳೆದವರು ಎಲ್ಲರೂ ಸೇರಿ ಮಸರತ್ತು ಮಾಡಿ ನಾಶ ಮಾಡಿದರು. ನಾನು ಸಿಗಂದೂರಿಗೂ ಬರ್ತೇನೆ, ಧರ್ಮಸ್ಥಳಕ್ಕೂ ಬರ್ತೇನೆ. ಸುಳ್ಳು ಪ್ರಕರಣ ಅಂತ ಅಂದರೆ ನ್ಯಾಯಾಲಯದಲ್ಲೂ ಗೆದ್ವಿ, ದೇವಾಲಯದಲ್ಲೂ ಗೆದ್ವಿ, ಜನತಾ ನ್ಯಾಯಾಲಯದಲ್ಲೂ ಗೆದ್ವಿ. ಬೇರೆ ಯಾರಾದರೂ ತಲೆ ಎತ್ತಕ್ಕಾಗ್ತಿರ್ಲಿಲ್ಲ ತಿಮ್ಮಣ್ಣ. ಆ ಥರ ನಮ್ಮನ್ನು ನಾಶ ಮಾಡಿದ್ರು. ಇಲ್ದಿದ್ರೆ ನಮಗೂ ಎಲ್ಲ ಅವಕಾಶಗಳಿತ್ತು. ಹಾಗಾಗಿ ನಿಮ್ಮ ಅಭಿಮಾನಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅದು ಇದೆಲ್ಲ ಹೇಳ್ತೀವಿ, ಇದ್ದದ್ದು ಹೌದು. ಅದೆಲ್ಲ ಅವತ್ತೇ ಹೋಗ್ಬಿಡ್ತು. ಇರಲಿ, ಅದೆಲ್ಲ ಯಾಕೆ ಈಗ ನೀವೇ ಮುಖ್ಯಮಂತ್ರಿ ಸರ್. ಇವತ್ತು ಹಾಗಾಯ್ತು. ಯೋಗ ಬೇರೆ ಬೇರೆ ಚಾಡಿ ಹೇಳಿ ಮಾಡಿ ನಾಶ ಮಾಡಿದ್ರು. ಆದರೂ ಬಿಡಲಿಲ್ಲ. ಏನಾಯಿತು, ವಿಳಾಸ ಕಳ್ಕೊಂಡು ಕಾಲಕ್ಕೆ ಯಡಿಯೂರಪ್ಪ ಕರೆದು ಒಂದು ವಿಳಾಸ ನಾವು ಸೇರಿದ್ದೀವಿ. ಗೋಪಾಲನ ವಿಳಾಸನ ನನ್ನ ಅಳಿಸಿ ಹಾಕಿ ಪ್ರಯತ್ನ ಮಾಡಿದ್ರು. ನನ್ನ ವಿಳಾಸವನ್ನು ನಾಶ ಮಾಡ್ಬಿಡೋದು. ತೆಗಣಿ ಸಾಯಿಸ್ತಾರಲ್ಲ, ತೆಗಣಿ ಹೆಂಗೆ ಸಾಯಿಸ್ತಾರೆ ಹೇಳಿ, ಒಲಿತಾರೆ. ಹಂಗೆ ಒಲಿಬೇಕು ಪ್ರಯತ್ನ ನಾನು ಮಾಡಿದೆ. ಅಂತಂದ್ರೆ ಕೂಡಿ ಗೆದ್ದೆ ನಾನು. ಆಗ ಯಡಿಯೂರಪ್ಪನವ್ರು ಮತ್ತೊಮ್ಮೆ ವಿಳಾಸ ಕೊಟ್ಟರು, ಪ್ರಯತ್ನ ಮಾಡಿದ್ವಿ. ಆಗ ಮತ್ತೆ ಅದನ್ನು ಮಾಡಿ ನಮ್ಮನ್ನು ಪೂರ್ತಿ ಮಾಡಕ್ಕೆ ನೋಡಿದ್ರು. ಆದರೆ ಇದು ಬಂದಿದ್ದೇವೆ. ಅದೇ ಹಠಕ್ಕೆ ಸಾಗರಕ್ಕೆ ಬಂದು ಚುನಾವಣೆ ನಿಂತಿದ್ದು ನಾನು. ಅದೇ ಹಠಕ್ಕೆ ಸಾಗರಕ್ಕೆ ಬಂದು ನಿಂತಿದ್ದು. ಅದೆಲ್ಲ ಈ ಪುರಾಣ ಹೇಳಕ್ಕೆ ಹೋದರೆ ಭಾಳ ಆಗ್ತದೆ. ಇರಲಿ,
ಅಂತೇಳಿ ಹೇಳ್ತಾ ಮತ್ತೆ ಅಭಿವೃದ್ಧಿ ಪರ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೇಳಿದ್ವಿ ಅಭಿವೃದ್ಧಿ, ಮತ್ತೆ ನಮ್ಮ ಜನಕ್ಕೆ ಸೂರು ಇರಲಿಲ್ಲ. ಇವತ್ತೆಲ್ಲ ಈಗಲೂ ಕೂಡ ನಾವು ಜಮೀನು ಇಲ್ಲ, ನಮಗೆ ಜಮೀನು ಇದೆ, ನಮಗೆ ಜಮೀನು ಇಲ್ಲ, ನಮಗೆ ಎರಡೂ ಹೌದು. ನಾವು ದಿನನಿತ್ಯ ಈಗ ಈ 2 ವರ್ಷ ಆಯಿತು, ಸುಮಾರು 21-23 ಕಡೆ ಹೋಗಿ ನಿಲ್ಸಿದೀವಿ, ರೈತರಿಗೆ ರಕ್ಷಣೆ ಕೊಟ್ಟಿದ್ದೀವಿ. ನಿಮ್ಮೂರ ಮಿಲಿಟರಿ ಚಂದ್ರಶೇಖರ್ದು ಸೇರಿದಾಗ ಹೋಗಿ ಮೊನ್ನೆ ಅವ್ರಿಗೆ ರೇಚಿಕೊಪ್ಪದಾಗ ಬೋರ್ವೆಲ್ ಹೊಡೆಯಕ್ಕೆ ಬರ್ತಿರ್ಲಿಲ್ಲ, ಗದ್ದೆ ಬೈಲ ನಡುಗದ್ದೆ ಬೈಲಾಗೆ ಹೋಗಿ ನಿಂತು ಮಾಡಿದ್ವಿ. ಅವ್ರಿಗೆ ಲೈಸೆನ್ಸ್ ಕೊಟ್ಟಂಗಾತು. 13-14 ಬೋರ್ವೆಲ್ ಮೊನ್ನೆ ಹೊಡೆದ್ಬಿಟ್ಟು 1-3 ದಿನದಲ್ಲಿ ಬಿಡ್ಲಿಲ್ಲ. ಇಲ್ಲ ರೆಪ್ಪಿಪೇಟೆಲ್ಲ ಸೇರ್ಕೊಂಡಿದ್ವಿ, ಹೋಗೋಣ ಬನ್ನಿ ಅಂದ್ವಿ. ನಾನು ಅಲ್ಲಿ ಯಾರಿಗೋ ದುಡ್ಡಿತ್ತು, 50,000 ಕೊಟ್ಟು ಹೊಡಿ ಹೋಗ ನೀನು ಹೊಡೆದ, ಹೊಡಿಯೋದು ಬೇಡ ಅಂತಿದ್ದು. ಅವನೊಂದು ಬಗ್ರಕು ಅಲ್ಲಿ ಹೊಡಿಬೇಕಾಗಿತ್ತು. ಅವ್ನಿಗೆಲ್ಲೇ ಹೇಳಿದೆ ಇವರೆಲ್ಲ ಹೊಡ್ಕೊಳ್ತಾರೆ, ಸುಮ್ಮನೆ ಇರ್ಬೇಕು ನೀನು ಅಂತ. ಹೀಗೆ ರೇಚಿಕೊಪ್ಪದಲ್ಲಿ ಯಾರು ಕೇಶವಲ್ಲಿದ್ದಾನೆ, ಅಲ್ಲೆಲ್ಲ ಹೊರಗಿದ್ದಾನೆ, ಹೊಡೀರಿ ಅಂದ್ವಿ, ಬಿಡ್ಲಿಲ್ಲ. ಹೀಗೆ ಎಲ್ಲೇ ರೈತರಿಗೆ ತೊಂದರೆ ಆಗಲಿ ಬಿಡೋದಿಲ್ಲ. ಮುಳುಗಡೆ ರೈತರು ಎಲ್ಲಿ ಎಡಮನೆ ಅಂತ ಮುಳುಗಡೆ ಇರೋದು ಸುಳ್ನಾಡು ಸೀಮೆಯಲ್ಲಿ. ಅವ್ರು ಜಮೀನು ಬಿಡ್ಸಕ್ ಕೊಟ್ಟಿದ್ದಾರೆ, ಅವಕ್ಕೂ ಗೊತ್ತಿಲ್ಲ. ಹೋಗಿ ತಡೆದ್ವಿ, ಲೆಟರ್ ಬರೆದ್ಬಿಟ್ಟಾರೆ ಇದನ್ನು ಶಾಸಕರು ಅವ್ರನ್ನ ಬಿಡಿಸಿ ಅಂತ. ಬೇರೆ ಕಡೆ ಕೊಡಕ್ಕೆ ಜಮೀನು ಎಲ್ಲಿದೆ? ಈಗ ಜಮೀನು ಎಲ್ಲಿದೆ? ಬೇರೆ ಕಡೆ ಕೊಡ್ಬೇಕಂತ ಅವ್ರನ್ನ ಅಲ್ಲಿ ಎಬ್ಬಿಸ್ಬೇಕಂತ. ಎಬ್ಬಿಸೋದ್ರಿಂದ ಇವ್ರಿಗೇನು ಅನುಕೂಲ, ಯಾರಿಗೇನು ಅನುಕೂಲ? ನೀವು ನೋಡ್ಬೇಕು, ಹೊಟ್ಟೆ ಉಳ್ದೋಗತ್ತೆ. ತಿಮ್ಮಣ್ಣ ಪತ್ರ ನನ್ನ ಹತ್ರ ಇದೆ, ಇವ್ರು ಬರೆದಿದ್ದು. ಆ ಪತ್ರಕ್ಕೆ ಅರಣ್ಯ ಸಚಿವ ಉತ್ತರ ಬರೆದಿದ್ದಿದೆ, CCF ರಿಪೋರ್ಟ್ ಹಾಕಿದ್ದಾರೆ. ಹೋಗಿ ಪೊಲೀಸರು ಕರ್ಕೊಂಡು 3 ಪೊಲೀಸ್ ಜೀಪು, 5-6 ಅರಣ್ಯ ಇಲಾಖೆದು, ಆಂಬುಲೆನ್ಸು, ಡಾಕ್ಟ್ರು, ದಾದಿಯರು ಕರ್ಕೊಂಡು ಹೋಗ್ಯಾರ. ನೋಟಿಸ್ ಕೊಡಕ್ಕೆ ಹೋಗಿದ್ರು ಅಂತಾರೆ. ನೋಟಿಸ್ ಕೊಡಕ್ಕೆ ಇದೆಲ್ಲ ಕರ್ಕೊಂಡು ಹೋಗ್ತಾರ? ನೀವು ಮಾತುಕತೆಯಲ್ಲಿ ಇದ್ದೀರಿ, ಕೇಳಬೇಕು ಒಂಚೂರು. ನೋಟಿಸ್ ಕೊಡಕ್ಕೆ ಪೊಲೀಸರು ಕರ್ಕೊಂಡು ಯಾಕೆ ಹೋಗ್ತೀರಿ? ಡಾಕ್ಟರ್ ಯಾಕೆ ಕರ್ಕೊಂಡು ಹೋಗ್ತೀರಿ? ನರ್ಸ್ ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ ನೋಡ್ರೆ ಕರ್ಕೊಂಡು ನೋಟಿಸ್ ಕೊಡಕ್ಕೆ ಹೋಗಿದ್ರು ಅಂತಾರೆ. ಆಮೇಲೆ ಹೋಗಿ ತಡೆದ ಮೇಲೆ ನಾವೆಲ್ಲ ಹೇಗೆ ಒಂದಿಷ್ಟು ಇದೆ. ಹಾಗಂತ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂಗಾರಪ್ಪ ಮಗ ಇದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅಂತಿದೆ, ಅನ್ಯಾಯ ಮಾಡಬೇಕು ಅಂತೇನಿಲ್ಲ. ಆದ್ರೆ ಕೆಲಸ ಗೊತ್ತಿಲ್ಲ ಹೀಗೆ ಮಾಡ್ತಾರೆ. ಮತ್ತೆ ಮುಳುಗಡೆ ವಿಷಯ ಇಲ್ಲಿದ್ದಾರೆ, ಪುನೀತ್ ಪತ್ರಕರ್ತಿದ್ದಾನೆ. ಏನು ನಡೀತು? ಎಷ್ಟು ವರ್ಷ ಹೋರಾಟ ಮಾಡಿದ್ವಿ ನಾವು. ಬಂಗಾರಪ್ಪನಿಗೆ ಹೇಳಿದೆ, ತಿಮ್ಮಪ್ಪನಿಗೆ ಹೇಳಿದೆ, ಇವನೊಬ್ಬ ಪ್ಯಾಂಟ್ ಆ ಕಾಲದಲ್ಲಿ ನಾನು 87 ಇಸ್ವಿಲಿ ಕಾರ್ ತಗೊಂಡಿದ್ದೆ, ಮಾರುತಿ ಕಾರ್. ಇವೊಬ್ಬ ಆ ಕಾಡಕ್ಕೆ ಓಡಾಡಿಸ್ತಿದ್ದೆ ಬಂಗಾರಪ್ಪನವ್ರನ್ನ, ತಿಮ್ಮಪ್ಪನವ್ರು ಹತ್ತಿಯಾರೆ. ಇನ್ನು ತಿಮ್ಮಪ್ಪನವ್ರು ಒಂದ್ಸಲ ಕರ್ಕೊಂಡು ಹೋಗ್ಬಿಟ್ಟೆ ಹೌಸಿಂಗ್ ಬೋರ್ಡಿಗೆ. ಅವ್ರ ಪ್ಯಾಂಟ್ ಇಲ್ಲಿ ಯಾರೋ ಸೀಟ್ ಮೇಲೆ ನೀರು ಒಯ್ದಿಟ್ಬಿಡ್ಯಾರೆ. ಅದು ಫುಲ್ಲು ಒದ್ದೆ ಬಿಟ್ಟಿದ್ದೆ. ಎಂಬುದು ಇದೋ ಅಂತ ತಿಮ್ಮಪ್ಪನವ್ರು ಬಿಟ್ಟಿದ್ದು ಕಾರ್ ನನ್ನ ಕಾರಿಗೆ ಓಡಾಡಿದ್ದಿದೆ. ಬಂಗಾರಪ್ಪನವ್ರನ್ನ ಕೋರ್ಟಿಗಂತೂ ನಾವು ಸುಮಾರು 50ಕ್ಕಿಂತ ಹೆಚ್ಚಾಗಿ ಕಾಲ ಕರ್ಕೊಂಡು ಹೋಗ್ಬೋದು. ಹೀಗೆ ಹೇಳಿದ್ರೆ ಆಗ ಅಂತಂದ್ರೆ ಇವು ಪಿಟಿ ಒಂದೊಂದು ಓಡಾಡ್ತಾನೆ ಅನ್ನೋದು. ನಾವು ಸಣ್ಣಕ್ಕೆ ಬೇರೆ ಇದ್ದೆ ಇನ್ನೊಂದು ಇಲ್ಲಿ ಅಂದರು. ಹೀಗೆ ಸಮಸ್ಯೆ ಬಗೆಹರಿಲಿಲ್ಲ. ಇತ್ತೀಚೆಗೆ ನಾನು ಅಧಿಕಾರಕ್ಕೆ ಬಂದಮೇಲೆ, ನಾನೇ ಶಾಸಕನಾದ್ಮೇಲೆ ಒಂದು ಪ್ರಯತ್ನ ಮಾಡಿದ್ವಿ. ಅದಾದ್ಮೇಲೆ ಇದು ಬಂತು, ಕಾಗೋಡು ತಿಮ್ಮಪ್ಪನವ್ರು ಕೊನೆಯ ಕ್ಷಣಕ್ಕೆ ವಯಸ್ಸಾದ್ಮೇಲೆ ಸ್ಪೀಕರ್ ಆದಾಗ ಏನೋ ಒಂದು ತೀರ್ಮಾನ ತಗೊಂಡ್ರು. ಅಲ್ಲೊಂದು ಗೊಂದಲ ಮಾಡಿಟ್ಕೊಂಡಿದ್ದಾರೆ. ನೀವು ಕೆಲವ್ರದ್ದು ಮಾತ್ರ ಆಗ್ತದೆ, ಕೆಲವ್ರದ್ದು ಆಗಲ್ಲ. ನಾವು 13-14 ಸಾವಿರ ಎಕರೆಯಲ್ಲಿ ಇದ್ದೀವಿ, ಬರೀ 9,000 ಎಕರೆ ಮಾಡೋಣ ಅಂತಾರೆ.